ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಜೊತೆ ಇದ್ದಾನೆ ಇವನು ಯದುವರ್. ನೋಡ್ಬೋದು, ಹಳ್ಳಿ ತೋರಿಸ್ತೀನಿ. ಈಗ ಹಳ್ಳಿ ತೋರ್ಸೋಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ಬಾರೋ ನೀನು. ಸೊ ಗಾಯ್ಸ್, ಹಳ್ಳಿ ಮಳೆ ಬರ್ತಿದೆ, ಆದರೂ ಸ್ವಲ್ಪ ನೋಡ್ಬೋದು ಮೋಡ ಬೇಕಾರೆ ಮೇಲ್ಗಡೆ. ಆದರೂ ಏನು ಮಾಡೋಕ್ಕಾಗಲ್ಲ, ಛತ್ರಿ ಏನು ತಗೊಂಡೇ ಹೋಗಿಲ್ಲ, ಆದರೂ ಹಂಗೆ ಹೋಗ್ತಿದ್ವಿ. ಸೊ ಗಾಯ್ಸ್, ಇಲ್ಲಿ ಆಫ್ ರೋಡಿಂಗ್ ಆಗ್ತಿದೆ, ನೋಡ್ಬೋದು ಇಲ್ಲಿ ಆಫ್ ರೋಡಿಂಗ್. ಸೊ ಇದು ಗಾಡಿಗಳು ಹೋಗಿ ಹೋಗಿ ಗುಡ್ಡೆಯಾಗಿ ಗೊತ್ತಾಗಿದೆ. ಸೊ ಇವಾಗ ನಾವು ರೋಡಿಗೆ ಬಂದಿದ್ದೀವಿ. ನೋಡ್ಬೋದು, ಗಾಡಿ ಯಾವ್ದಾದ್ರು ಬರ್ತಿದೆಯೋ ನೀಟಾಗಿ ದಾಟಬೇಕು. ಸೊ ನೋಡ್ಬೋದು, ಇವಾಗ ಇದು ನಮ್ಮ ದೇವಸ್ಥಾನ. ನೋಡ್ಬೋದು ಬೈಕ್ ಎಲ್ಲ ಬರ್ತಿದೆ. ಸೊ ಗಾಯ್ಸ್, ಗಣಪತಿ ಇಟ್ಟಿದ್ರು, ಬಿಟ್ಟಾಯಿತು. ಇದೆ ಸೀಬೆಹಣ್ಣು ಮರ, ಇದರಲ್ಲಿ ಬರೀ ಸಣ್ಣ ಸಣ್ಣ ಕಾಯಿ. ಸೊ ನಮಗೊಂದು ಎಲ್ಲ ಸೀಬೆಹಣ್ಣು ಕೀಳೋದು ಎಸ್ಸಿ ಅದೇ ನಮ್ಮದು, ಅಷ್ಟೇ ಸೀಬೆ. ಇದ್ಯಾವುದು ಸಿಕ್ಕ ಪಕ್ಕ ಟೆಕ್ನಾಲಜಿಯ ಕೋಲ್ ಇಟ್ಕೊಬಿಟ್ಟೆ. ನೋಡಿ ಒಂದು ಜೆರ್ಸಿ ಯದುವರ್, ಯದು 22 ಜೆರ್ಸಿ ನಂಬರ್. ಯಾವುದಕ್ಕೆ ಸೇರಿದ್ದು ಸ್ಪೋರ್ಟ್ಸು ಹೇಳು ಇಲ್ಲಿ? ವಾಲಿಬಾಲ. ಸೊ ಗಾಯ್ಸ್, ಸೀಬೆಹಣ್ಣು ತಿಂದಾಯಿತು, ಈಗ ಸೀದಾ ನಡೆಯೋಣ. ಸೊ ಇಲ್ಲೆಲ್ಲ ಗುಂಡಿ ಹೆಂಗೆ ಬಂದಿರೋದಂದರೆ ಮ್ಯಾಲಿಂದ ನೀರು ಬರುತ್ತೆ, ಅದಕ್ಕಾಗಿ ಗುಂಡಿ ಬರುತ್ತೆ. ಸೊ ಯಾವುದೋ ನಾಯಿಗಳು ಬಗ್ಗುತ್ತಿದ್ದಾವೆ ನಮ್ಮನ್ನು ನೋಡಿ. ಸೊ ಎಲ್ಲರೂ ಬಂದ್ಗಿಂದು ಏನಾರು ಮಾಡಿಬಿಟ್ರೆ ಕಷ್ಟ ಮರ್ಯ. ಇಲ್ಲಿ ಬೇರೆ ಕೆಸರು. Answer to everything. A fresh way to approach a dull or dangerous thing. To do a dangerous thing with style is what I call art. ಓ, ನಾಯಿ ಬೇರೆ ಇದೆ. ಸೊ ಗಾಯ್ಸ್, ಯಾವ್ದಾರು ಕೋಲು ಹಿಡ್ಕೊಬಿಟ್ಟಿರೋಣ, ಯಾವುದಕ್ಕೂ ನಮ್ಮದು ಜುಗಾಡು ಕೋಲು ಹಿಡ್ಕೊ. ಗಾಯ್ಸ್, ಅಲ್ಲಿ ನೋಡ್ಬೋದು ನಾಯಿ ಎರಡು. ಗಾಯ್ಸ್, ಗದ್ದೆ ಹಿಂಗೆ ನೋಡಿ, ಗದ್ದೆ ಹೆಂಗೆ ನಾಟಿ ಮಾಡಿದ್ದಾರೆ. ಸೊ ಗಾಯ್ಸ್, ನಮ್ಮನ್ನು ನೋಡ್ಕೊಂಡು ಈ ನಾಯಿಗಳು ಏನಕ್ಕೆ ಅಂತ ಇದು ಸೀದಾ ಗದ್ದೆಗೆ ಹೋಗ್ತಿದೆ ನೀರು. ಸೊ ಇದೆ ಕೆರೆ, ಗಣಪತಿ ಇಲ್ಲಿಗೆ ಬಿಡೋದು ಯಾವಾಗಲೂ. ಸೊ ಇಲ್ಲಿಂದ ಬರುತ್ತೆ ನೀರು, ಇಲ್ಲಿಂದ ಕೊಚ್ಚೋಗ್ತಾಯಿದೆ. ಸೊ ನಾವು ಅಲ್ಲಿಗೆ ಜಲಪಾತಕ್ಕೆ ಹೋಗ್ತಿದ್ವಿ. ಸೊ ಗದ್ದೆ ನಾಟಿ ತೋರಿಸ್ತೀನಿ ಬನ್ನಿ. ಸೊ ಗದ್ದೆ ನಾಟಿ ಹೆಂಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಸೊ ಆದಮೇಲೆ ಇದು ಇಲ್ಲೊಂದು ಕೆರೆ ಇದೆ, ಅಲ್ಲೊಂದು ಕೆರೆ ಇದೆ, ನೋಡ್ಬೋದು. ಅಲ್ಲಿ ಕೇಳಿಸ್ತಿರ್ಬೋದು ಸದ್ದು. ಇಂಥ ಚೆನ್ನಾಗಿ ಬರ್ತಾಯಿದೆ ಅಂದರೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗೋಣ. ಮತ್ತು ತಲ್ವಾರ್ ಇಟ್ಕೊಬಿಟ್ಟು ಕಾಲ ಇದೆ, ಅದಕ್ಕಾಗಿ ಇಲ್ಲಿ ಇಳಿಯೋಕ್ಕಾಗಲ್ಲ. ಸೊ ಆ ಜಲಪಾತನ ನೋಡೋಣ. ಈ ಕಾಡಲ್ಲಿ ನಾವಿಬ್ಬರು ಬರ್ತಿದ್ವಿ. ಕಾಡೇನಲ್ಲ, ಆ ಕಡೆ ಮನೆಗಳಿದ್ದಾವೆ, ಆದರೂ ನಾವು ಇಲ್ಲಿ ಸುಮ್ಮನೆ ಸುತ್ತಕ್ಕೆ ಅಂತ ಬಂದೀವಿ, ವ್ಲಾಗ್ ಮಾಡ್ಕೊಬಿಟ್ಟು. ಇದೇನು ಇದು ಹಿಂಗೆ ಮಾರ್ಯ. ಗಾಯ್ಸ್, ಸೌಂಡು ಹತ್ತತ್ರ ಕೇಳಿಸ್ತಾ ಇದೆ. ಸೊ ಗಾಯ್ಸ್, ಇವಾಗ ನೋಡ್ಬೋದು ನಿಮಗೆ ಅಲ್ಲಿ ಕೊಚ್ಚೋಗ್ತಿದೆ ನೀರು.
ಸೊ ಗಾಯ್ಸ್ ಸೌಂಡು ಎಂತ ಮಸ್ತಾಗಿ ಕೇಳಿಸ್ತಿದೆ ಗಾಯ್ಸ್. ಇವನ್ ಚಪ್ಪಲಿ ನಂದು ಖರಾಬ್ ಹೋಗ್ಯ ಗಾಯ್ಸ್. ನಾವು ಈಗ ಜಲಪಾತಕ್ಕೆ ಬಂದಿರೋದು ಇವಾಗ. ಇದೇ ನಮ್ಮ ಅನ್ಪಾತ. ಅದೇ ಖುಷಿಗೆ ಸೊ ಗಾಯ್ಸ್ ಇಲ್ಲಿಂದು ದಾರಿ ಹಿಂಗೆ ಕಲ್ ಮೇಲೆ ನಡ್ಕೋಬೇಕು. ಇಲ್ಲಿ ಫುಲ್ಲು ಇಲ್ಲಿ ಮ್ಯಾಕ್ ಹೋಗೋಕ್ಕಾಗಲ್ಲ. ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿಂದ ನಮ್ಮ ಗದ್ದೆ ಈ ಥರ ಕಾಣಿಸುತ್ತೆ. ಗದ್ದೆ ಎಲ್ಲ ನಾವು ಅವಾಗ ಬಂದಿದ್ದು ಆ ದೇವಸ್ಥಾನದಿಂದ. ಸೊ ಅಲ್ಲಿ ಕಾಣಿಸ್ತಿರೋದು ರೆಸಾರ್ಟು. ಇವಾಗ ಅವ್ನು ನೋಡ್ಬೋದು ಕಾಲು ಎಲ್ಲ ತೊಳಿತಿದ್ದೀನಿ. ಮೊದಲು ಹಳೆ ಕಾಲದ್ದು ದಾರಿ ಅಂದರೆ ಇದೆ ನೋಡ್ಬೋದು. ಈಗ ನಾನು ನಡ್ಕೋತಿದ್ದೀನಿ. ಚಪ್ಪಲಿ ಬಿಟ್ಟರೆ ನಾನು ಇವನಿಗೆ ನೋಡ್ಬೋದು ಕೈಯಲ್ಲಿ ರಕ್ತ. ಯಾಕಂದರೆ ಇಲ್ಲಿ ಮುಳ್ಳು ಕಾಣಿಸ್ತಿರ್ಬೋದು, ಅದಕ್ಕಾಗಿ ರಕ್ತ ಬರ್ತಿದೆ. ಸೊ ಗಾಯ್ಸ್ ಇಲ್ಲೆಲ್ಲ ಬಾಳೆ ಗಿಡ ಎಲ್ಲ ನೋಡ್ಬೋದು ಹೆಂಗೆ ಕಾಣಿಸ್ತಿದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.